ಕಿಷ್ಕಿಂಧ ಪಿಯು ಕಾಲೇಜಿಗೆ ಅತ್ಯುತ್ತಮ ಫಲಿತಾಂಶ. ಡಾಕ್ಟರ್ ಚಂದ್ರಪ್ಪ. ಗಂಗಾವತಿ ನಗರದ ಕೊಪ್ಪಳ ರಸ್ತೆಯಲ್ಲಿರುವ ಕಲ್ಯಾಣ ಕರ್ನಾಟಕ ಟ್ರಸ್ಟ್ ಕಮಿಟಿ ನೇತೃತ್ವದ ಕಿಷ್ಕಿಂಧ ಕಾಲೇಜಿನ ಪಿಯುಸಿ ಪರೀಕ್ಷೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳನ್ನು ಪಡೆಯುವುದರ ಮೂಲಕ ಸಾಧನೆ ಮಾಡಿರುವುದು ಅತ್ಯಂತ ಸಂತಸದಾಯಕವಾಗಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಚಂದ್ರಪ್ಪ ಮುರಳಿ ವೀರಭದ್ರಪ್ಪ ಹೇಳಿದರು. ಅವರು ಬುಧವಾರದಂದು ಕಾಲೇಜಿನ ಅಧ್ಯಕ್ಷರ ಕೊಠಡಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ 163 ವಿದ್ಯಾರ್ಥಿಗಳಲ್ಲಿ 145 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ತೇರ್ಗಡೆ ಆಗಿದ್ದರು. 18 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಸಾಧನೆ ಮಾಡಿದ್ದಾರೆ. ಉಳಿದಂತೆ ವಾಣಿಜ್ಯ ವಿಭಾಗದಲ್ಲಿ 28 ವಿದ್ಯಾರ್ಥಿಗಳಲ್ಲಿ 27 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಉತ್ತೀರ್ಣರಾಗಿದ್ದು, ಓರ್ವ ವಿದ್ಯಾರ್ಥಿ ಫಸ್ಟ್ ಕ್ಲಾಸ್ನಲ್ಲಿ ಉತ್ತೀರ್ಣರಾಗಿದ್ದಾರೆ. 100ಕ್ಕೆ 97ರಷ್ಟು ಸಾಕ್ಷಿ ಸಿ ತಂಗ ವಾಣಿಜ್ಯ ವಿಭಾಗದಲ್ಲಿ ಪಡೆದುಕೊಂಡರೆ, ವಿಜ್ಞಾನ ವಿಭಾಗದಲ್ಲಿ 95ರಷ್ಟು ಅಂಕಗಳನ್ನು ಸೈಯದ್ ಫರ್ವೇಜ್ ಖಾದ್ರಿ ತಮ್ಮದಾಗಿಸಿಕೊಂಡಿದ್ದಾರೆ. ಒಟ್ಟಾರೆ ಅತ್ಯುತ್ತಮ ಅಂಕಗಳನ್ನು ಪಡೆದುಕೊಳ್ಳುವುದರ ಮೂಲಕ ಕಾಲೇಜಿಗೆ ಕೀರ್ತಿ ತರುವಲ್ಲಿ ಶ್ರಮಿಸಿದ ಪ್ರಾಚಾರ್ಯರಿಗೂ ಹಾಗೂ ಉಪನ್ಯಾಸಕ ವೃಂದದವರ ಶ್ರಮ ಸಾರ್ಥಕವಾಯಿತೆಂದು ತಿಳಿಸಿದರು. ಡಾಕ್ಟರ್ಸ್ ಅಂದರೆ ನಾನು, ನನ್ನ ಮಗ ಡಾಕ್ಟರ್ ಮಲ್ಲನಗೌಡ, ಡಾಕ್ಟರ್ ನಾಗರಾಜು 4 ಜನ ವಿಚಾರ ಮಾಡಿದ್ವಿ. ನಾವು ರೂರಲ್ ಏರಿಯಾದಿಂದ ಬಂದಿದ್ದೀವಿ. ನಾವು ಓದಿರೋದು ಹಳ್ಳಿಗಳಲ್ಲೇ. ನಮಗೆ ಆಗ ಏನೋ ಫೆಸಿಲಿಟೀಸ್ ಇರಲಿಲ್ಲ. ಆದರೂ ನಾವು ಡಾಕ್ಟ್ರಾಗಿ ನಾವೆಲ್ಲ ಸರ್ವ್ ಮಾಡಕತ್ತೀವಿ. ನಾವೇನಾದರೂ ಒಳ್ಳೆಯದು ಸಮಾಜಕ್ಕೆ ಕೊಡೋಣ ಅನ್ನೋ ಒಂದು ಉದ್ದೇಶಕ್ಕಾಗಿ ವಿಚಾರ ಮಾಡಿದಾಗ ಒಂದು PUC ಸೈನ್ಸ್ ಕಾಲೇಜ್ ತೆಗೆದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಇಲ್ಲಿಂದ ಎಲ್ಲ ಹುಡುಗರು, ನಾವು ಸಹಿತ ಧಾರವಾಡಕ್ಕೆ ಹೋಗಿ ಓದಿದ್ವಿ. ಆ ಪರಿಸ್ಥಿತಿ ಬರೋದು ತಪ್ಪೈತಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಒಂದು ವಿಚಾರ ಮಾಡಿದಾಗ ಡಾಕ್ಟರ್ ಮುರಳೀಕೃಷ್ಣ ಅವರು ಪ್ರಿನ್ಸಿಪಾಲ್ರಾಗಲಿ ಅವರ ಒಂದು ನೇತೃತ್ವದಲ್ಲಿ ನಾವು ಒಂದು ಒಳ್ಳೆ ಕಾಲೇಜ್ ಮಾಡೋಣ ಅಂತ ತಿಳ್ಕೊಂಡು ಅವ್ರನ್ನ ಅಪ್ರೋಚ್ ಆದಾಗ ಅವರು ನಮ್ಮ ಉದ್ದೇಶಗಳಿಗೆ ನೀರೆರೆದು ಅದನ್ನು ಗಿಡವನ್ನಾಗಿ ಮಾಡಿದರು. ಆ ದಿಶೆಯಲ್ಲೇ ಇವತ್ತು ಈ ಸೈನ್ಸ್ ಕಾಲೇಜ್ ಸ್ಟಾರ್ಟ್ ಆಯಿತು. 4 ವರ್ಷಗಳ ಹಿಂದೆ ಇದು ಸ್ಟಾರ್ಟ್ ಆಗಿತ್ತು. 3 ವರ್ಷನೂ ಒಳ್ಳೆ ರಿಸಲ್ಟ್ಸೇ ತಂದಿದ್ದಾರೆ. ಈ ವರ್ಷ ಒಳ್ಳೆ ರಿಸಲ್ಟ್ ಅಂತಂದರೆ 163 ಹುಡುಗರು ಸೈನ್ಸ್ನಲ್ಲಿ, ಅದರಲ್ಲಿ 145 ಹುಡುಗರು ಡಿಸ್ಟಿಂಕ್ಷನ್ನು, ಆಮೇಲೆ 18 ಹುಡುಗರು ಫಸ್ಟ್ ಕ್ಲಾಸು. ಸೊ ನೋ ಫೇಲ್ಯೂರ್ಸ್. ಅದೇ ರೀತಿ ಕಾಮರ್ಸ್ನಲ್ಲಿ 27 ಹುಡುಗರು ಡಿಸ್ಟಿಂಕ್ಷನ್ನು, 1 ಹುಡುಗರು ಪಾಸು ಔಟ್ ಆಫ್ 28. ಇದು ರಿಸಲ್ಟ್. ಈ ಹುಡುಗರೆಲ್ಲವೂ ನಮಗೆ 95%, 90%, 97% ತೆಗೆದಂಥ ಹುಡುಗರೇ ಇಲ್ಲಿ ಅಡ್ಮಿಷನ್ ತೊಗೊಂಡಿರಲಿಲ್ಲ. ಇದರಲ್ಲಿ ಎಷ್ಟೋ ಜನ 44%, 47%, 48%, 50%, 52%, 55% ತಗೊಂಡಿರ್ತಕ್ಕಂಥ ಸುಮಾರು 11 ಹುಡುಗರು ನಮ್ಮಲ್ಲಿ ಅಡ್ಮಿಷನ್ ತೊಗೊಂಡಿದ್ರು. ಅವರೆಲ್ಲರೂ ಸೆಕೆಂಡ್ PUನಲ್ಲಿ 91 to 90, 93, 95, 96% ಸ್ಕೋರ್ ಮಾಡಿದ್ದಾರೆ. ಇಲ್ಲೆಲ್ಲ ನಿಮಗೆ ಡೀಟೇಲ್ಸ್ ಇದೆ ಬೇಕಾದರೆ. ನಾವೇನಪ್ಪ ಒಟ್ಟು ಎಲ್ಲವೂ ಫಸ್ಟ್ ಕ್ಲಾಸ್ ಬಂದವ್ರನ್ನ ತೊಗೊಂಡು ಒಳ್ಳೆ ರಿಸಲ್ಟ್ ತೋರಿಸ್ತೀರಿ ಅಂತಲ್ಲ. ಆರ್ಡಿನರಿ ಪಾಸ್ ಆದ ಹುಡುಗರನ್ನು ತೊಗೊಂಡು ಅವ್ರನ್ನೂ ಒಳ್ಳೆ ರಿಸಲ್ಟ್ ಬರೋಂಗೆ ಮಾಡಿದಾರಲ್ಲ. ಇದಕ್ಕೆ ನಾನು ಕಾರಣ ಅಲ್ಲ, ಮಲ್ಲನಗೌಡ ಕಾರಣ ಅಲ್ಲ. ಪ್ರಿನ್ಸಿಪಾಲ್ ಮುರಳೀಕೃಷ್ಣ, ವೀರಭದ್ರ ರಾವ್ ಆ್ಯಂಡ್ ಹಿಸ್ ಟೀಮ್ ಆಫ್ ಟೀಚರ್ಸ್ ಅವರೆಲ್ಲರೂ ಕಾರಣ. ಅವರ ಒಂದು ಪ್ರಯತ್ನ ಸಫಲವಾಗಿದೆ. ಅದಕ್ಕೆ ಅವರಿಗೆಲ್ಲರಿಗೂ ನಾವು ಕಂಗ್ರ್ಯಾಚುಲೇಟ್ ಮಾಡಬೇಕು. ಅವ್ರ ಜೊತೆಗೆ ಅವರ ಸಿಬ್ಬಂದಿ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅವರು ಕೂಡ ಕಾರಣರಾಗಿದ್ದಾರೆ. ಅಡುಗೆಯವರಾಗಿರ್ಬೋದು, ಅವ್ರಿಗೆ ಒಳ್ಳೆ ಊಟ ಕೊಟ್ಟವರಾಗಿರ್ಬೋದು, ಅಥವಾ ನೈಟ್ ಅವ್ರನ್ನ ನೋಡ್ಕೊಳ್ತಾ ಇರ್ತಕ್ಕಂಥ ಗಾರ್ಡಿಯನ್ಸ್ ಆಗಿರ್ಬೋದು, ಅವರೆಲ್ಲರೂ ಅದಕ್ಕೆ ಕಾರಣರು. ಅದಕ್ಕೆ ಅವ್ರಿಗೆ ನಾವು ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಹೇಳೋಣ. ಅದೇ ರೀತಿ ಈ ವರ್ಷ ಕೂಡ ಒಳ್ಳೆ ರಿಸಲ್ಟ್ ತರ್ತಾರೆ ಅದಂತ ಹೇಳಿ ಆಶಿಸಿ, ಅದಕ್ಕೆ ನಮ್ಮ ಪೇರೆಂಟ್ಸು ಸ್ವಲ್ಪ ಕೋಆಪ್ರೇಟ್ ಮಾಡಬೇಕು. ಮುರಳೀಕೃಷ್ಣ ಅವ್ರು ನಾನು ಬಂದಾಗೆಲ್ಲ ಹೇಳೋದು,
ನೋಡ್ರಿ ಇಷ್ಟು ಹುಡುಗರನ್ನ ಪೇರೆಂಟ್ಸ್ ಕರ್ಕೊಂಡು ಹೋಗಿದ್ದಾರೆ. ಒಂದು ದಿವ್ಸಕ್ಕಂತ ಕರ್ಕೊಂಡು ಹೋಗಿದ್ದಾರೆ, 4 ದಿವಸ ಆಯಿತು ಬಂದಿಲ್ಲ. 1 ದಿವಸ ಅಂತ ಕರ್ಕೊಂಡು ಹೋದವರು ಇನ್ನೂ 5 ದಿವಸ ಆದರೂ ಬಂದಿಲ್ಲ ಅಂತಲೇ ಹೇಳ್ತಾರೆ. ಈಗ ಈ ರಿಸಲ್ಟ್ PUC ರಿಸಲ್ಟ್ ಬಂತಲ್ಲ, PUC ರಿಸಲ್ಟ್ ಆದ ಕೂಡಲೇ ಈಗ ನೆಕ್ಸ್ಟ್ CET ಐತಿ. ಈಗ 24-25ಕ್ಕೆ 23-24ಕ್ಕೆ. ಆದರೆ ಆ ಹುಡುಗರನ್ನ ಕರ್ಕೊಂಡು ಹೋಗ್ಯಾರಲ್ಲ, ಅವ್ರನ್ನ ವಾಪಸ್ ಕರ್ಕೊಂಬಂದು ಬಿಡ್ಬೇಕಲ್ಲ CETಗೆ ಪ್ರಿಪ್ರೇಷನ್ ಮಾಡೋಕ್ಕೆ. 10 ದಿನ ಆದರೂ ಕರ್ಕೊಂಡು ಬಂದಿಲ್ಲ, ಇನ್ನೂ ಕರ್ಕೊಂಡು ಬಂದಿಲ್ಲ ನೋಡ್ರಿ ಅಂತ ನನಗೆ ಕಂಪ್ಲೇಂಟ್ ಹೇಳಿದ್ರು. ಆದರೆ ನಾವು ಎಷ್ಟು ಪ್ರಯತ್ನ ಮಾಡಬೇಕೋ ಅಷ್ಟು ಮಾಡಿದ್ದೀವಿ. ಆದಾಗ್ಯೂ ಇದಕ್ಕೆ ನಮ್ಮ ಒಂದು ಪೇರೆಂಟ್ಸ್ ಕೋಆಪ್ರೇಷನ್ನು ಪ್ಲಸ್ ಬೇರೆ ಜನರು ಎಲ್ಲರ ಕೋಆಪ್ರೇಷನ್ನು ಅವಶ್ಯಕತೆ ಐತೆ. ಅವ್ರು ಹೇಳ್ದಂಗೆ ನಾವು ಮಾಡಿದ್ವಿ ಅಂತಂದ್ರೆ ನಮ್ಮ ರಿಸಲ್ಟು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಆಶಿಸಿ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೆ.